ಒಂದು ಗ್ರೂಪ್ನವರು ಅಮೂಲ್ಯವಾಗಿರುವಂತ ವಸ್ತುನ ಹುಡ್ಕೊಂಡು ಸಮುದ್ರದ ಒಳಗಡೆ ಬರ್ತಾರೆ. ಆದ್ರೆ ಇಲ್ಲಿ ಇವರಿಗೆ ಎದುರಾಗಿದ್ದನ್ನೇ ಇವರು ಜೀವನ ಪೂರ್ತಿ ಮರೆಯೋದಕ್ಕಾಗೋದಿಲ್ಲ. ಜೀವನ ಪೂರ್ತಿ ಮರೆಯೋದಕ್ಕೆ ಸಮುದ್ರದಿಂದ ಹೊರಗಡೆ ಹೋದ್ರೆ ತಾನೆ ಅಂತ ಒಂದು ಭಯಂಕರವಾಗಿರುವಂತ ಪರಿಸ್ಥಿತಿ ಬಂದು ಇವರ ಮುಂದೆ ನಿಂತ್ಕೊಬಿಡುತ್ತೆ. ಮೂವಿ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಕೊನೆಯಲ್ಲಿ ನೀವೇ ನನಗೆ ಹೇಳಿ ಮೂವಿ ಹೇಗನ್ನಿಸ್ತು ಅಂತ. ಅಂದಂಗೆ ಈ ಮೂವಿ ಹೆಸರು ಇನ್ ದ ಹಾರ್ಟ್ ಆಫ್ ದ ಸೀ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ ನಮಗೆ ಹೇಳ್ತಾರೆ ಪೆಟ್ರೋಲಿಯಂ ಆಯಿಲ್ ಗಿಂತ ಮುಂಚೆ ಅಂದ್ರೆ ಪೆಟ್ರೋಲ್ ಡೀಸೆಲ್ ಗಳಿಗಿಂತ ಮುಂಚೆ ವೇಲ್ ಆಯಿಲ್ ಅನ್ನ ದೀಪ ಹಚ್ಚೋದಕ್ಕೆ, ಸೋಪನ್ನ ತಯಾರು ಮಾಡೋದಕ್ಕೆ, ಮಿಷಿನ್ ಗೆ ಹಾಕೋದಕ್ಕೆ ಯೂಸ್ ಮಾಡ್ತಿದ್ರು. ಇದರಿಂದ ಈ ವೇಲ್ ಆಯಿಲ್ ಗೆ ತುಂಬಾನೇ ಡಿಮ್ಯಾಂಡ್ ಇತ್ತು. ಆದ್ರೆ ಈ ಆಯಿಲ್ ಸಿಗೋದು ತಿಮಿಂಗ್ಲಗಳ ಒಳಗಡೆ. ಆ ಆಯಿಲ್ ಗಳನ್ನ ತಿಮಿಂಗ್ಲದಿಂದ ಹೊರಗಡೆ ತೆಗೆಯೋದಕ್ಕೆ ಅವುಗಳನ್ನ ಸಾಯಿಸ್ತಿದ್ರು ಕೂಡ. ನಂತರ ಸೀನ್ 1850 ನಂಟೆಕೆಟ್ ಅನ್ನೋ ಒಂದು ಐಲ್ಯಾಂಡ್ ಗೆ ಶಿಫ್ಟ್ ಆದಾಗ ಹರ್ಮನ್ ಅನ್ನೋ ಒಬ್ಬ ರೈಟರ್ ಒಂದು ಅಂಗಡಿಗೆ ಬಂದು ಒಂದು ಲೆಟರ್ ಅನ್ನ ಇಲ್ಲಿರುವಂತ ಲೇಡಿಗೆ ತೋರಿಸ್ತಾನೆ. ಆಗ ಲೇಡಿ ಹರ್ಮನ್ ಕರ್ಕೊಂಡು ಇವಳ ಗಂಡ ಥಾಮಸ್ ಹತ್ರ ಬರ್ತಾಳೆ. ಇಲ್ಲಿ ಹರ್ಮನ್ ಇವನ ಹತ್ರ ಇರುವಂತ ಎಲ್ಲಾ ದುಡ್ಡನ್ನ ಕೊಡೋದಕ್ಕೆ ರೆಡಿ ಆಗಿದ್ದಾನೆ. ಆದ್ರೆ ಅದ್ರ ಬದಲಾಗಿ ನಿಮ್ಮ ಜೀವನದ ಸ್ಟೋರಿನ ನನಗೆ ಹೇಳ್ಬೇಕು ಅಂತ ಥಾಮಸ್ಗೆ ಹೇಳಿದ್ರೆ ಥಾಮಸ್ಗೆ ಇದು ಇಷ್ಟ ಆಗೋದಿಲ್ಲ. ಬದಲಾಗಿ ಇವನ ಜೀವನದ ಸ್ಟೋರಿನ ಇವನ ಹೆಂಡತಿಗೂ ಕೂಡ ಹೇಳಿರೋದಿಲ್ಲ. ಅದಕ್ಕೆ ಇವನನ್ನ ಬೈದು ಕಳಿಸ್ಬಿಡ್ತಾನೆ. ಆಗ ಅವನ ಹೆಂಡತಿ ನಾನೊಂದ್ಸಲ ಅವ್ರ ಹತ್ರ ಮಾತಾಡ್ ನೋಡ್ತೀನಿ ಅಂತ ಇವನನ್ನ ತಡೆದಾಗ ಹರ್ಮನ್ ಕೂಡ ಸರಿ ಅಂತ ಒಪ್ಕೊಳ್ತಾನೆ. ನಂತರ ಇವಳು ಥಾಮಸ್ ಹತ್ರ ಬಂದು ಇವನಿಗೆ ಅರ್ಥ ಮಾಡಿಸ್ತಾಳೆ, ನಮ್ಗೆ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ, ಸಾಲಗಳೆಲ್ಲ ಇದಾವೆ, ಈ ದುಡ್ಡು ಸಿಕ್ಕಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ. ಇವನು ಕೂಡ ಸ್ವಲ್ಪ ಯೋಚನೆ ಮಾಡಿ ಸರಿ ಅಂತ ಒಪ್ಕೊಳ್ತಾನೆ. ಆಗ ಹರ್ಮನ್ ಬಂದು ಕುಂತ್ಕೊಳ್ತಿದ್ದಂಗೆನೆ ಇದುವರೆಗೂ ಇವನು ಯಾರಿಗೂ ಹೇಳದಿರುವಂತ ಸ್ಟೋರಿನ ಇವನಿಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಆಗ ಸೀನ್ ಇಲ್ಲಿಂದ 1819 ಇಸ್ವಿಗೆ ಬರುತ್ತೆ. ನಂಟಕ್ ಐಲ್ಯಾಂಡ್ ನಲ್ಲೇ ಓವನ್ ಚೇಸ್ ಅನ್ನೋ ಒಬ್ಬ ವ್ಯಕ್ತಿ ಇವನ ಹೆಂಡತಿ ಜೊತೆ ವಾಸ ಮಾಡ್ತಿದ್ದ. ಇವನು ವೇಲ್ ಆಯಿಲ್ ಗೋಸ್ಕರ ತಿಮಿಂಗ್ಲನ್ನ ಹಿಡಿಯೋದಕ್ಕೆ ತಿಂಗಳಾರು ಗಟ್ಲೆ ಸಮುದ್ರಕ್ಕೆ ಹೋಗ್ತಾನೆ. ಇವತ್ತು ಇವನಿಗೆ ವಿಶೇಷವಾಗಿರುವಂತ ದಿನ. ಯಾಕೆಂತಂದ್ರೆ ಇವನು ಕೆಲಸ ಮಾಡ್ತಿರುವಂತ ಶಿಪ್ ನಲ್ಲಿ ಇವತ್ತು ಇವನನ್ನ ಕ್ಯಾಪ್ಟನ್ ಆಗಿ ಮಾಡ್ತಿದ್ದಾರೆ. ಇದೇ ಸಂತೋಷದಲ್ಲಿ ಇವನು ಕೆಲಸ ಮಾಡ್ತಿರುವಂತ ಶಿಪ್ ನ ಕಂಪನಿ ಹತ್ರ ಬರ್ತಾನೆ. ಅಂದಂಗೆ ಇವನು ಕೆಲಸ ಮಾಡ್ತಿರುವಂತ ಶಿಪ್ ನ ಹೆಸರು ಎಸೆಕ್ಸ್ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಶಿಪ್ ನ ಓನರ್ಸ್ ಗಳು ಹೇಳ್ತಿರ್ತಾರೆ, ಈ ಸಲ ನಾವು ಒಂದೇ ಸಲ ತುಂಬಾ ವೇಲ್ ಆಯಿಲ್ ನ ತಗೊಂಡ್ ಬರ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ನಿನ್ಗೆ ಕ್ಯಾಪ್ಟನ್ ಆಗಿ ಎಕ್ಸ್ಪೀರಿಯನ್ಸ್ ಇಲ್ಲ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಇರುವಂತ ಜಾರ್ಜ್ ಅನ್ನೋ ಮತ್ತೊಬ್ಬ ವ್ಯಕ್ತಿನ ಕ್ಯಾಪ್ಟನ್ ಮಾಡ್ತಿದೀವಿ ಅಂತ. ಇದನ್ನ ಕೇಳಿ ಇವನಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಇಷ್ಟು ದಿನ ಕ್ಯಾಪ್ಟನ್ ಮಾಡ್ತೀವಿ ಅಂತ ಹೇಳಿ ಇವಾಗ ಈ ರೀತಿ ಅಂತಿದಾರಲ್ಲ ಅಂತ. ಆದ್ರೆ ದುಡ್ಡಿಗೋಸ್ಕರ ಇದನ್ನ ಒಪ್ಕೊಳ್ಳದೆ ಇವನ ಹತ್ರ ಬೇರೆ ದಾರಿ ಕೂಡ ಉಳಿದಿರೋದಿಲ್ಲ. ಅದಕ್ಕೆ ಈ ಸಲ ಒಪ್ಕೊಳ್ತೀನಿ, ಆದ್ರೆ ಮುಂದಿನ ಸಲಿಂದ ನನ್ನೇ ಶಿಪ್ ನ ಕ್ಯಾಪ್ಟನ್ ಆಗಿ ಮಾಡ್ಬೇಕು ಅಂತ ಪೇಪರ್ ಮೇಲೆ ಬರ್ಸ್ಕೊತಾನೆ. ಇದಾದ್ಮೇಲೆ ನಮ್ಗೆ ಜಾರ್ಜ್ ಪೊಲಾರ್ಡ್ ನ ತೋರಿಸ್ತಾರೆ. ಎಸೆಕ್ ಶಿಪ್ ಗೆ ಓವನ್ ನ ಬದಲು ಇವನೇ ಕ್ಯಾಪ್ಟನ್ ಆಗ್ತಿರೋದು. ನಂತರ ಓವನ್ ಮನೆಗ್ ಬಂದು ವೇಲ್ ಆಯಿಲ್ ಗೋಸ್ಕರ ಸಮುದ್ರಕ್ಕೆ ಹೋಗೋದಕ್ಕೆ ತಯಾರು ಮಾಡ್ಕೊಳ್ತಿರ್ಬೇಕಾದ್ರೆ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ಆ ಓನರ್ಸ್ ಗಳು ನನಗೇನೆ ಈ ರೀತಿ ಮೋಸ ಮಾಡ್ಬಿಟ್ರಲ್ಲ ಅಂತ. ಆದ್ರೆ ಇವನ ಈ ಕೋಪ ನೋಡಿ ಇವನ ಹೆಂಡತಿ ತುಂಬಾ ಹೆದರ್ಕೊಂಡಿರ್ತಾಳೆ. ಅದಕ್ಕೆ ಇವಳಿಗೆ ಸಮಾಧಾನ ಮಾಡ್ತಾನೆ. ಇವರಿಬ್ರು ಒಬ್ಬರನ್ನೊಬ್ರು ತುಂಬಾ ಪ್ರೀತಿ ಮಾಡ್ತಾರೆ. ಅಷ್ಟೇ ಅಲ್ಲದೆ ಇವಳು ಪ್ರೆಗ್ನೆಂಟ್ ಕೂಡ. ಇಲ್ಲಿ ಜಾರ್ಜ್ ನ ಫ್ಯಾಮಿಲಿ ಅವರು, ನೀನು ಶಿಪ್ ನ ಕ್ಯಾಪ್ಟನ್, ಶಿಪ್ ನಲ್ಲಿರುವಂತ ಜನರ ಜೊತೆ ಫ್ರೆಂಡ್ಶಿಪ್ ಮಾಡೋದಕ್ಕೆ ಹೋಗ್ಬೇಡ, ಅವರು ಕೆಳಮಟ್ಟದ ಜನರು ಅಲ್ಲೇ ಇಟ್ಟಿರು ಅಂತ ಕಳಿಸ್ಕೊಡ್ತಾರೆ. ಈ ಕಡೆ ಓವನ್ ನ ಹೆಂಡತಿನೂ ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡು ಇವನನ್ನ ಕಳಿಸ್ಕೊಡ್ತಾಳೆ. ಆದ್ರಿಂದ ಓವನ್ ಕೂಡ ಒಂದು ದೊಡ್ಡ ಟೀಮ್ ನ ಜೊತೆ ಎಸೆಕ್ ಶಿಪ್ ನಲ್ಲಿ ತಿಂಗಳಾರು ಗಟ್ಲೆ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾನೆ. ಪ್ರೆಸೆಂಟ್ ಅಲ್ಲಿ ಥಾಮಸ್ ಹರ್ಮನ್ ಗೆ ಹೇಳ್ತಿರ್ತಾನೆ, ನಾನು ಮೊದಲನೇ ಸಲ ಎಸೆಕ್ ಶಿಪ್ ನಲ್ಲಿ ಕಾಲಿಟ್ಟಾಗ ನನಗೆ ಬರೀ 14 ವರ್ಷ ಅಷ್ಟೇ ಅಂತ. ಆಗ ಸೀನ್ ಫ್ಲಾಶ್ ಬ್ಯಾಕ್ ಗೆ ಬಂದಾಗ 14 ವರ್ಷದ ಸಣ್ಣ ವಯಸ್ಸಿನ ಥಾಮಸ್ ನ ನಮ್ಗೆ ತೋರಿಸ್ತಾರೆ. ಇವನು ದುಡಿಯೋದಕ್ಕೆ ಅಂತ ಈ ಶಿಪ್ ನ ಒಳಗಡೆ ಬಂದಿರೋದು. ಇವನ ಜೀವನದಲ್ಲಿ ಇವನದ್ದೇ ಆದಂತ ತುಂಬಾ ಪ್ರಾಬ್ಲಮ್ಸ್ ಗಳು ಇರ್ತವೆ. ಹಾಗೆ ನಮ್ಗೆ ಮ್ಯಾಥ್ಯೂ ಜಾಯ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಮ್ಯಾಥ್ಯೂ ಹಾಗೆ ಓವನ್ ಇಬ್ರು ಕೂಡ ಕ್ಲೋಸ್ ಫ್ರೆಂಡ್ಸ್ ಗಳು. ಅಷ್ಟೇ ಅಲ್ಲದೆ ಈ ಶಿಪ್ ನಲ್ಲಿರುವಂತ ಜನರಿಗೆಲ್ಲರಿಗೂ ಓವನ್ ಅಂದ್ರೆ ಇಷ್ಟ. ಆದ್ರೆ ಓವನ್ ನ ಬದಲು ಜಾರ್ಜ್ ನ ಕ್ಯಾಪ್ಟನ್ ಮಾಡಿರೋದು ಯಾರಿಗೂ ಇಷ್ಟ ಇರೋದಿಲ್ಲ. ನಂತರ ಕ್ಯಾಪ್ಟನ್ ಆಗಿರುವಂತ ಜಾರ್ಜ್ ಮತ್ತೆ ಓವನ್ ಮೀಟ್ ಮಾಡ್ತಾರೆ. ಇಲ್ಲಿ ಈ ಶಿಪ್ ನಲ್ಲಿ ಓವನ್ ಫಸ್ಟ್ ಮೇಟ್ ಅನ್ನೋ ಒಂದು ಪೊಸಿಷನ್ ನಲ್ಲಿ ಇರ್ತಾನೆ. ಫಸ್ಟ್ ಮೇಟ್ ಅಂತಂದ್ರೆ ಕ್ಯಾಪ್ಟನ್ ಆದ್ಮೇಲೆ ಎಲ್ಲಾ ತರದ ಪವರ್ ಈ ಫಸ್ಟ್ ಮೇಟ್ ಪೊಸಿಷನ್ ಗೆನೆ ಇರೋದು. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಸೆಕೆಂಡ್ ಕ್ಯಾಪ್ಟನ್ ಅಂತ ಹೇಳ್ಬೋದು. ನಂತರ ಜಾರ್ಜ್ ಗಾಳಿಯ ಸಹಾಯದಿಂದ ಶಿಪ್ ಬೇಗ ಬೇಗ ಹೋಗ್ಲಿ, ಶಿಪ್ ನ ಬಟ್ಟೆಗಳನ್ನ ರಿಲೀಸ್ ಮಾಡಿ ಅಂತ ಹೇಳ್ತಾನೆ. ಓವನ್ ಕೂಡ ಅದೇ ರೀತಿ ಶಿಪ್ ನ ಬಟ್ಟೆಗಳನ್ನ ರಿಲೀಸ್ ಮಾಡಿಸ್ತಿರ್ತಾನೆ. ಆದ್ರೆ ಅದು ಜಾಮ್ ಆಗ್ಬಿಟ್ಟಿರುತ್ತೆ. ಇದರಿಂದ ಓವನ್ನೇ ಮೇಲ್ ಹತ್ತಿ ತನ್ನ ಕೈಯಾರೆ ಇದನ್ನ ಬಿಡಿಸ್ತಾನೆ. ಇದನ್ನ ನೋಡಿ ಜಾರ್ಜ್ಗೆ ಅವನ ಮುಂದೆ ಸಣ್ಣವನು ಅನ್ನೋ ರೀತಿ ಫೀಲ್ ಆಗೋಗುತ್ತೆ. ಅದಕ್ಕೆ ಊಟ ಮಾಡ್ತಿರ್ಬೇಕಾದ್ರೆ ಓವನ್ ನ ತಂದೆ ಜೈಲಿಗೆ ಹೋಗಿದ್ರ ಬಗ್ಗೆ ಕೇಳ್ಬಿಡ್ತಾನೆ. ಹೇಳ್ಬೇಕು ಅಂತಂದ್ರೆ ಒಂದು ಕಾಲದಲ್ಲಿ ಓವನ್ ನ ತಂದೆ ಜೈಲಿಗೆ ಹೋಗಿದ್ರಿಂದ ಇವನು ಅನಾಥನ್ ರೀತಿ ಬದುಕಬೇಕಾಯ್ತು. ಈಗ ಜಾರ್ಜ್ ಇದ್ರ ಬಗ್ಗೆ ಮಾತಾಡ್ತಿರೋದ್ರಿಂದ ಇದು ಓವನ್ಗಾಗ್ಲಿ ಹಾಗೆ ಮ್ಯಾಥ್ಯೂಗಾಗ್ಲಿ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಅದಕ್ಕೆ ಓವನ್ ನನಗೆ ಬೇರೆ ಕೆಲಸ ಇದೆ ಅಂತ ಅಲ್ಲಿಂದ ಎದ್ ಬಂದು ಶಿಪ್ ನಲ್ಲಿರುವಂತ ಎಲ್ಲರಿಗೂ ಒಂದೊಂದು ಕೆಲಸಗಳನ್ನ ವಹಿಸ್ತಾನೆ. ಆದ್ರೆ ಇಲ್ಲಿರುವಂತ ಹೆನ್ರಿ ಅನ್ನೋ ಒಬ್ಬ ವ್ಯಕ್ತಿ ಮಾತ್ರ ಇವನು ಹೇಳುವಂತ ಕೆಲಸ ಮಾಡೋದಕ್ಕೆ ರೆಡಿ ಆಗಿರೋದಿಲ್ಲ.
ಯಾಕೆಂತಂದ್ರೆ ಇವನು ಕ್ಯಾಪ್ಟನ್ ಜಾರ್ಜ್ ನ ಸಂಬಂಧಿಕ. ಅದಕ್ಕೆ ಇವನು ಬೈತಾನೆ, ನೀನ್ ಯಾರೇ ಆದ್ರೂ ಪರವಾಗಿಲ್ಲ, ನಾನು ಹೇಳಿರೋಂತ ಕೆಲಸ ಮಾಡ್ಲೇಬೇಕು ಅಂತ. ಇಲ್ಲಿ ಥಾಮಸ್ಗೆ ವಾಮಿಟ್ ಬರೋ ರೀತಿ ಆಗ್ತಿರೋದ್ರಿಂದ ಓವನ್ ಇವನನ್ನ ಹೊರಗಡೆ ಕರ್ಕೊಂಡ್ ಬಂದು ಬೋಟ್ ಇಂದ ಕೆಳಗಡೆ ಬೀಳಿಸೋ ರೀತಿ ಮಾಡ್ತಾನೆ, ಇವನಿಗೆ ಎಲ್ಲ ಸರಿ ಹೋಗ್ಲಿ ಅಂತ. ಆದ್ರೂ ವಾಪಸ್ ಕರ್ಕೊಂಡ್ ಬರ್ತಿದ್ದಂಗೆನೆ ವಾಮಿಟ್ ಮಾಡ್ಬಿಡ್ತಾನೆ. ಹೇಳ್ಬೇಕು ಅಂತಂದ್ರೆ ಓವನ್ ಮತ್ತೆ ಥಾಮಸ್ ಇದೇ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಅದಕ್ಕೆ ಇವನ ತಂದೆ ತಾಯಿ ಬಗ್ಗೆ ಕೇಳ್ದಾಗ್ಲೇ ಇವನಿಗೆ ಗೊತ್ತಾಗೋದು ಥಾಮಸ್ ನ ತಂದೆ ತಾಯಿ ಇಲ್ಲ, ಇವನೊಬ್ಬ ಅನಾಥ ಅಂತ. ಅದಕ್ಕೆ ತುಂಬಾ ಬೇಜಾರ್ ಮಾಡ್ಕೊಂಡು ಹೇಳ್ತಾನೆ, ಇನ್ಮೇಲಿಂದ ಈ ಶಿಪ್ ನಲ್ಲಿ ಇರೋರೇ ನಿನ್ನ ಫ್ಯಾಮಿಲಿ ಅವರು ಅಂತ. ಇದನ್ನ ಕೇಳಿ ಥಾಮಸ್ಗೂ ಕೂಡ ತುಂಬಾ ಸಂತೋಷ ಆಗುತ್ತೆ. ನಂತರ ಮಾರನೇ ದಿನ ಎಲ್ರೂ ಒಂದೊಂದು ಕೆಲಸನ ಮಾಡ್ತಿರ್ಬೇಕಾದ್ರೆ ಜಾರ್ಜ್ ಬಂದು ಹೇಳ್ತಾನೆ, ಬೋಟ್ ನ ಬಟ್ಟೆಗಳನ್ನ ರಿಲೀಸ್ ಮಾಡಿ, ಬೇಗ ಬೇಗ ಇದು ಮುಂದೆ ಹೋಗ್ಲಿ ಅಂತ. ಸಮುದ್ರದ ವಾತಾವರಣ ಸರಿಯಾಗಿಲ್ಲ, ಬಟ್ಟೆ ರಿಲೀಸ್ ಮಾಡೋದು ಸರಿಯಲ್ಲ ಅಂತ ಓವನ್ ಹೇಳಿದ್ರೆ ಇವನ್ ಮಾತ್ರ ಕೇಳೋದೇ ಇಲ್ಲ. ಇನ್ನೇನ್ ಮಾಡೋದು, ಕ್ಯಾಪ್ಟನ್ ಮಾತನ್ನ ಕೇಳಲೇಬೇಕು ಅಂತ ಬಟ್ಟೆಗಳನ್ನ ರಿಲೀಸ್ ಮಾಡಿಸ್ತಾನೆ. ಇದರಿಂದ ಶಿಪ್ ಕೂಡ ಬೇಗ ಬೇಗ ಹೋಗ್ತಿರುತ್ತೆ, ಜನರೆಲ್ಲರೂ ಸಂತೋಷ ಪಡ್ತಿರ್ತಾರೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರನೇ ಇವರು ಕಪ್ಪು ಮೋಡಗಳನ್ನ ನೋಡ್ಬಿಡ್ತಾರೆ, ಅಂದ್ರೆ ವಾತಾವರಣ ಹಾಳಾಗ್ತಿದೆ ಅಂತ. ಈಗ್ಲೂ ಕೂಡ ಜಾರ್ಜ್ ಬಟ್ಟೆಗಳನ್ನ ಕ್ಲೋಸ್ ಮಾಡಿಸೋದಕ್ಕೆ ಒಪ್ಕೊಳ್ತಿರೋದಿಲ್ಲ. ಈ ತರ ಸಣ್ಣ ಪುಟ್ಟ ಪ್ರಾಬ್ಲಮ್ ಗಳು ಬರ್ತವೆ, ನಾವು ಇದನ್ನೆಲ್ಲ ಹೆದರ್ಸ್ಬೇಕು ಅಂತಿರ್ತಾನೆ. ಆದ್ರೆ ಯಾವಾಗ ಇವರೆಲ್ಲರೂ ಈ ಕಪ್ಪು ಮೋಡದ ಒಳಗಡೆ ಬಂದ್ಬಿಡ್ತಾರೋ ಎಲ್ಲರಿಗೂ ಭಯ ಆಗೋದಕ್ಕೆ ಶುರುವಾಗುತ್ತೆ. ಯಾಕೆಂತಂದ್ರೆ ಇದೆಲ್ಲ ಅಷ್ಟು ಭಯಂಕರವಾಗಿ ಕಾಣ್ತಿರುತ್ತೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆ ಸ್ವಲ್ಪ ಹೊತ್ತಷ್ಟರಲ್ಲಿ ಇವರೆಲ್ಲರೂ ಒಂದು ಭಯಂಕರವಾಗಿರುವಂತ ಚಂಡಮಾರುತಕ್ಕೆ ಸಿಗಾಕೋಬಿಡ್ತಾರೆ. ಇದರಿಂದ ಎಲ್ಲರೂ ಇವರ ಕೈಗಳಿಗೆ ಸಿಕ್ತಂತ ವಸ್ತುಗಳನ್ನ ಹಿಡ್ಕೋತಿರ್ತಾರೆ, ಇವರ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ. ಈಗ ಜಾರ್ಗೆ ಅನ್ನಿಸ್ತಿರುತ್ತೆ ಇವನು ತಪ್ಪು ಮಾಡ್ದ ಅಂತ. ಆದ್ರೆ ಅರ್ಥ ಆಗೋಷ್ಟರಲ್ಲಿ ಇದು ತುಂಬಾ ಲೇಟ್ ಆಗ್ಬಿಟ್ಟಿದೆ. ಸಮುದ್ರದ ನೀರೆಲ್ಲ ಶಿಪ್ ನ ಒಳಗಡೆ ಬರ್ತಿದೆ. ಈ ಭಯಂಕರವಾಗಿರುವಂತ ಸ್ಥಿತಿಲಿ ಇವರ ಶಿಪ್ ಕೂಡ ಇನ್ನೇನು ಮುಳುಗೋದ್ರಲ್ಲಿರುತ್ತೆ. ಆದ್ರೆ ಶಿಪ್ ನಲ್ಲಿರುವಂತ ಜನರೆಲ್ಲರೂ ಒಟ್ಟಿಗೆ ಸೇರಿ ತುಂಬಾ ಕಷ್ಟಪಟ್ಟು ಈ ಶಿಪ್ ಅನ್ನ ಚಂಡಮಾರುತದಿಂದ ಹೊರಗಡೆ ತಗೊಂಡ್ ಬಂದಿದ್ರಿಂದ ಎಲ್ಲರ ಪ್ರಾಣ ಉಳ್ಕೊಳ್ಳುತ್ತೆ. ನಂತರ ಜಾರ್ಜ್ ಓವನ್ನ ಕರೆದು ಹೇಳ್ತಿರ್ತಾನೆ, ನಾವು ನಂಟಕ್ ಐಲ್ಯಾಂಡ್ ಗೆ ವಾಪಸ್ ಹೋಗ್ತಿದೀವಿ, ಶಿಪ್ ಅನ್ನ ರಿಪೇರ್ ಮಾಡಿಸ್ಬೇಕು. ಹಾಗೆ ನಾವು ಚಂಡಮಾರುತದಲ್ಲಿ ಸಿಗಾಕೊಂಡಿದ್ದಕ್ಕೆ ನೀನೇ ಕಾರಣ ಅಂತ ಎಲ್ಲರ ಮುಂದೆ ಹೇಳ್ಬೇಕು ಅಂದ್ರೆ ಬಟ್ಟೆಗಳನ್ನ ರಿಲೀಸ್ ಮಾಡೋದಕ್ಕೆ ನೀವು ತಾನೇ ಹೇಳಿದ್ದು ಅಂತಾನೆ. ಆದ್ರೆ ಇವನ್ ಮಾತ್ರ ನಾನ್ ಈ ಶಿಪ್ ನ ಕ್ಯಾಪ್ಟನ್, ನಾನ್ ಏನ್ ಹೇಳ್ತೀನೋ ಅದನ್ನ ಮಾತ್ರ ನೀನು ಕೇಳಬೇಕು ಅಂತಾನೆ. ಇವನ್ ಮಾತ್ರ ಇದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ನಾವಿಲ್ಲಿಂದ ವಾಪಸ್ ಎಲ್ಗೂ ಕೂಡ ಹೋಗ್ತಿಲ್ಲ, ನಾವು ವೇಲ್ ಆಯಿಲ್ ಅನ್ನ ತಗೊಳ್ಳೋದಕ್ಕೆ ಬಂದಿರೋದು, ಅದನ್ನ ತಗೊಂಡೇ ಹೋಗ್ಬೇಕು, ಇಲ್ಲಂತಂದ್ರೆ ಎಲ್ರು ನಮ್ಮನ್ನ ನೋಡಿ ನಗ್ತಾರೆ ಅಂತ. ನಂತರ ಮಾರನೇ ದಿನ ಇವರೆಲ್ಲರೂ ಸಂತೋಷ ಪಡ್ತಿರ್ತಾರೆ. ಯಾಕೆಂತಂದ್ರೆ ಇವರ ಮುಂದೆನೆ ತಿಮಿಂಗ್ಲಗಳು ಓಡಾಡ್ತಿರ್ತವೆ. ಅಂದಂಗೆ ಈಗ ಇವರು ಅಟ್ಲಾಂಟಿಕ್ ಸಮುದ್ರದಲ್ಲಿ ಇರೋದು. ಈಗಾಗ್ಲೇ ಸಮುದ್ರದಲ್ಲಿ 3 ತಿಂಗಳನ್ನ ಕಳೆದು ಬಿಟ್ಟಿದ್ದಾರೆ. ನಂತರ 3 ಸಣ್ಣ ಸಣ್ಣ ಬೋಟ್ ಗಳನ್ನ ತಗೊಂಡು ತಿಮಿಂಗ್ಲನ್ನ ಹಿಡಿಯೋದಕ್ಕೆ ಅಂತ ಸಂತೋಷವಾಗಿ ಹೋಗ್ತಿರ್ತಾರೆ. ಯಾಕೆಂತಂದ್ರೆ ಇವರ ಸುತ್ತಮುತ್ತ ಡಾಲ್ಫಿನ್ ಗಳು ಓಡಾಡ್ತಿರ್ತವೆ. ಅದೇ ಸಮಯಕ್ಕೆ ಓವನ್ಗೆ ಒಂದು ತಿಮಿಂಗ್ಲ ಕಾಣಿಸ್ತಿದ್ದಂಗೆನೆ ಶಾರ್ಪ್ ಆಗಿರುವಂತ ಒಂದು ವಸ್ತುನ ಚುಚ್ಚುತ್ತಾನೆ. ಈ ತಿಮಿಂಗ್ಲ ಸೋಲನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಆಗಿರೋದಿಲ್ಲ. ಆದ್ರಿಂದ ಎಲ್ ಜಾಗ ಸಿಗುತ್ತೋ ಅಲ್ಲಿ ತುಂಬಾ ಕಷ್ಟಪಟ್ಟು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಿರುತ್ತೆ. ಆದ್ರೆ ಓವನ್ ಆ ವಸ್ತುನ ಇದರ ವೀಕ್ ಆಗಿರುವಂತ ಜಾಕೆ ಚುಚ್ಚಿರೋದ್ರಿಂದ ಸ್ವಲ್ಪ ಹೊತ್ತಿನ ನಂತರ ಸತ್ತೋಗುತ್ತೆ. ಆ ತಿಮಿಂಗ್ಲನ್ನ ಸಾಯಿಸಿದಕ್ಕೆ ಇವರೆಲ್ಲರಿಗೂ ಸ್ವಲ್ಪ ಬೇಜಾರಾಗಿದ್ದಂತೂ ಸುಳ್ಳಲ್ಲ. ನಂತರ ರಾತ್ರಿಯ ಸಮಯದಲ್ಲಿ ಈ ತಿಮಿಂಗ್ಲದಿಂದ ವೇಲ್ ಆಯಿಲ್ ಅನ್ನ ಹೊರಗಡೆ ತೆಗಿತಿರ್ತಾರೆ. ಆದ್ರೆ ಅದರ ಬಾಡಿ ಒಳಗಡೆ ಹೋಗಿ ಆಯಿಲ್ ಅನ್ನ ತೆಗೆಯೋದಕ್ಕೆ ಆಗ್ತಿರೋದಿಲ್ಲ. ಇಲ್ಲಿ ಥಾಮಸ್ ಚಿಕ್ಕ ಹುಡುಗ ಆಗಿರೋದ್ರಿಂದ ಇವನು ಒಳಗಡೆ ಹೋಗ್ಬೋದು, ಇವನ್ಗೆ ಇಷ್ಟ ಇರೋದಿಲ್ಲ. ಆದ್ರೂ ಕೂಡ ಒಳಗಡೆ ಕಳಿಸ್ತಾರೆ. ವಾಮಿಟ್ ಬರೋ ರೀತಿ ಆಗ್ತಿರುತ್ತೆ, ಅದನ್ನೆಲ್ಲ ತಡ್ಕೊಂಡು ಕೆಲ್ಸನ ಮುಗಿಸ್ತಾನೆ. ಆದ್ರೆ ಮಾರನೇ ದಿನ ಅಟ್ಲಾಂಟಿಕ್ ಸಮುದ್ರದಲ್ಲಿ ಹಾಗೆ ಸುತ್ತಮುತ್ತ ಎಲ್ಲಿ ಹುಡುಕಿದ್ರೆ ಇವ್ರಿಗೆ ಒಂದು ತಿಮಿಂಗ್ಲನ್ನು ಕೂಡ ಸಿಗೋದಿಲ್ಲ. ಅಷ್ಟೇ ಅಲ್ಲದೆ ಶಿಪ್ ನಲ್ಲಿರುವಂತ ಫುಡ್ ಐಟಮ್ಗಳು ಕೂಡ ಖಾಲಿ ಆಗೋಗಿರ್ತವೆ. ಅದಕ್ಕೆ ಹತ್ರದಲ್ಲೇ ಇರುವಂತ ಒಂದು ಐಲ್ಯಾಂಡ್ ಗೆ ಬರ್ತಾರೆ ಫುಡ್ ಐಟಮ್ ಗಳನ್ನ ತಗೊಳ್ಳೋದಕ್ಕೆ ಅಂತ. ಇಲ್ಲಿ ನಮ್ಗೆ ಕ್ಲೆಮೆಂಟ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಆಗ ಜಾರ್ಜ್ ಇವನ ಹತ್ರ ಬಂದು ತಿಮಿಂಗ್ಲಗಳು ಜಾಸ್ತಿ ಎಲ್ಲಿ ಸಿಗ್ತವೆ ಅಂತ ಕೇಳಿದಾಗ ಇವನು ಹೇಳ್ತಾ ಹೋಗ್ತಾನೆ, ಸೌತ್ ಈಸ್ಟ್ ಲೈಸ್ ಅನ್ನೋ ಒಂದು ಜಾಗದಲ್ಲಿ ಒಂದೇ ಕಡೆ 100 ತಿಮಿಂಗ್ಲಗಳು ಸಿಗ್ತವೆ. ಆದ್ರೆ ಆ ಜಾಗದಲ್ಲಿ ಒಂದು ವೈಟ್ ವೇಲ್ ಇದೆ, ಅದು 100 ಅಡಿ ದೊಡ್ಡದಾಗಿರ್ಬೋದು. ನಮ್ಮನ್ನ ಅದು ಅಲ್ಲಿ ಬೇಟೆ ಆಡೋದಕ್ಕೆ ಬಿಡ್ಲಿಲ್ಲ, ನನ್ನ ಟೀಮ್ ನ 6 ಜನರನ್ನ ಸಾಯಿಸ್ಬಿಡ್ತು ಅಂತ. ಮ್ಯಾಥ್ಯೂ ಇದನ್ನೆಲ್ಲ ನಂಬ್ತಾನೆ ಇರೋದಿಲ್ಲ. ಒಂದು ತಿಮಿಂಗ್ಲ ಆ ರೀತಿ ಎಲ್ಲ ಮಾಡೋದಕ್ಕೆ ಹೇಗ್ ಸಾಧ್ಯ ಅಂತ. ಆದ್ರೆ ಜಾರ್ಜ್ ಹೇಳ್ತಾನೆ, ನಾವು ಸೌತ್ ಈಸ್ಟ್ ಲೈಸ್ ಗೆ ಹೋದ್ರೆ ನಮ್ಗೆ ಎಷ್ಟು ವೇಲ್ ಆಯಿಲ್ಸ್ ಗಳು ಬೇಕೋ ಅಷ್ಟು ಸಿಗುತ್ತೆ, ಅದನ್ನ ತಗೊಂಡು ಆದಷ್ಟು ಬೇಗ ಮನೆಗೆ ಹೋಗ್ಬೋದು ಅಂತ. ಇನ್ನೇನ್ ಮಾಡುದು ಅಂತ ಓವನ್ ಮತ್ತೆ ಮ್ಯಾಥ್ಯೂ ಕೂಡ ಇದಕ್ಕೆ ಸರಿ ಅಂತ ಒಪ್ಕೊಳ್ತಾರೆ. ನಂತರ ಇವರು ಸೌತ್ ಈಸ್ಟ್ ಲೈಸ್ ನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಜಾರ್ಜ್ ನ ಸಂಬಂಧಿಕ ಇದ್ದಾನಲ್ಲ ಹೆನ್ರಿ, ಅವನ್ ಬಂದು ಹೇಳ್ತಿರ್ತಾನೆ, ಶಿಪ್ ನಲ್ಲಿರೋರು ಯಾರಿಗೂ ಕೂಡ ನಿಮ್ಮ ಡಿಸಿಷನ್ ಇಷ್ಟ ಆಗ್ಲಿಲ್ಲ. ಯಾಕೆಂತಂದ್ರೆ ಸೌತ್ ಈಸ್ಟ್ ಲೈಸ್ ನ ಸುತ್ತಮುತ್ತ ಯಾವ ಐಲ್ಯಾಂಡ್ ಕೂಡ ಇಲ್ಲ. ಫುಡ್ ಐಟಮ್ ಬೇಕಾದ್ರೆ ಏನ್ ಮಾಡೋದು, ಎಲ್ರು ಆ ಜಾಗಕ್ಕೆ ಹೋಗೋದಕ್ಕೆ ಹೆದರ್ಕೊಳ್ತಾರೆ, ನಾವ್ ಅಲ್ಲಿಗೆ ಹೋದ್ರೆ ಸತ್ತೋಗ್ತೀವಿ ಅಂತ. ಅದಕ್ಕೆ ನಾವು ಕೂಡ ವಾಪಸ್ ಹೊರಟೋಗೋಣ ಅಂತ ಹೇಳ್ತಿದ್ರೆ ಜಾರ್ಜ್ ಇವನಿಗೆ, ನೀನ್ ನನ್ ಸಂಬಂಧಿಕ ಅನ್ನೋ ಮಾತ್ರಕ್ಕೆ ಏನಂದ್ರೆ ಅದನ್ನೇ ಹೇಳುವಂತ ಪರ್ಮಿಷನ್ ನಿನಗೆ ಕೊಟ್ಟಿಲ್ಲ, ಹೋಗ್ ನಿನ್ ಕೆಲ್ಸ ನೋಡ್ಕೊ ಅಂತ ಬೈದ್ ಕಳಿಸ್ತಾನೆ. ಹೀಗೆ ಸೌತ್ ಈಸ್ಟ್ ಲೈಸ್ ನ ಹುಡುಕ್ತಾ 14 ತಿಂಗಳು ಸಮುದ್ರದಲ್ಲಿ ಕಳೆದು ಬಿಟ್ಟಿದ್ದಾರೆ. ಆಗ ಒಂದು ದಿನ ಇವರಿಗೆ ತಿಮಿಂಗ್ಲಗಳ ಶಬ್ದಗಳು ಕೇಳಿಸ್ತಾ
ಕಳಿಸ್ತವೆ. ನೋಡಿದ್ರೆ ಒಂದೇ ಕಡೆ ತುಂಬಾ ತಿಮಿಂಗ್ಲಗಳು ಇರ್ತವೆ. ಅಂದ್ರೆ ಸೌತ್ ಈಸ್ಟ್ ಲೈನ್ಸ್ ನ ಇವರು ಬಂದು ರೀಚ್ ಆಗಿದ್ದಾರೆ ಅಂತ. ಇದರಿಂದ ಸಂತೋಷವಾಗಿ 3 ಬೋಟ್ ಗಳಲ್ಲಿ ಇವರೆಲ್ಲರೂ ತಿಮಿಂಗ್ಲಗಳನ್ನ ಬೇಟೆಯಾಡೋದಕ್ಕಿಂತ ಬರ್ತಾರೆ. ಅಟ್ಲೀಸ್ಟ್ ಇಲ್ಲಿ ನಮ್ಗೆ 2-3 ತಿಮಿಂಗ್ಲಂತೂ ಸಿಕ್ಕೇ ಸಿಗುತ್ತೆ ಅಂತ. ಆದ್ರೆ ಇದ್ದಕ್ಕಿದ್ದಂಗೆನೆ ಓವನ್ ನ ಬೋಟ್ ನ ಮೇಲೆ ಅಟ್ಯಾಕ್ ಆಗೋಗುತ್ತೆ. ನೋಡಿದ್ರೆ ಆಗ್ಲೇ ಕ್ಲೆಮೆಂಟ್ ಹೇಳಿದ್ನಲ್ಲ 100 ಅಡಿಯ ವೈಟ್ ವೇಲ್ ಅಂತ, ಅದೇ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ದು. ಇದರಿಂದ ಓವನ್ ಇವನ ಜನರ ಜೊತೆ ಬೋಟ್ ಅನ್ನ ರಿಪೇರ್ ಮಾಡೋದಕ್ಕೆ ವಾಪಸ್ ಶಿಪ್ ಗೆ ಬರ್ತಾನೆ. ಆದ್ರೆ ಇನ್ನೊಂದ್ ಕಡೆ ಜಾರ್ಜ್ ಹಾಗೆ ಇವನ ಟೀಮ್ ನವರು ಬೇಟೆ ಆಡ್ತಾನೆ ಇರ್ತಾರೆ. ಇಲ್ಲಿ ನೋಡಿದ್ರೆ 100 ಅಡಿಯ ವೈಟ್ ವೇಲ್ ಬಂದು ಶಿಪ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಶಿಪ್ ಒಡೆದು ಮುಳುಗೋದಕ್ಕೆ ಶುರುವಾಗುತ್ತೆ. ಇಲ್ಲಿಗೆ ಇದು ಸುಮ್ನಾಗೋದಿಲ್ಲ, ಮತ್ತೆ ಮತ್ತೆ ಅಟ್ಯಾಕ್ ಮಾಡ್ತಾನೆ ಇರುತ್ತೆ. ಇದರಿಂದ ಓವನ್ಗೆ ಕೋಪ ಬಂದು ಶಾರ್ಪ್ ಆಗಿರುವಂತ ವಸ್ತುನ ಅದಕ್ಕೆ ಚುಚ್ಚಿದ್ರೆ ಇದು ಈಗಲೂ ಕೂಡ ಸೋಲನ್ನ ಒಪ್ಕೊಳ್ಳೋದಿಲ್ಲ. ನಿರಂತರವಾಗಿ ಅಟ್ಯಾಕ್ ಮಾಡ್ತಾ ಮಾಡ್ತಾ ಇಡೀ ಶಿಪ್ ಅನ್ನ ಸರ್ವನಾಶ ಮಾಡ್ಬಿಡುತ್ತೆ. ಇದರಿಂದ ಜಾರ್ಜ್ ಹೆದರ್ಕೊಂಡು ಇವನ ಟೀಮ್ ಅನ್ನ ಕರ್ಕೊಂಡ್ ಬಂದಾಗ್ಲೇ ಅವನಿಗೆ ಗೊತ್ತಾಗೋದು ಶಿಪ್ ನಲ್ಲಿ ಇದ್ದಂತ ಇಬ್ರು ಸತ್ತೋಗಿದ್ದಾರೆ ಅಂತ. ಈಗ ಶಿಪ್ ಮುಳುಗೋಗ್ತಿರೋದ್ರಿಂದ ಇಂಪಾರ್ಟೆಂಟ್ ಆಗಿರುವಂತ ವಸ್ತುಗಳನ್ನ ಸಣ್ಣ ಸಣ್ಣ ಬೋಟ್ ನ ಒಳಗಡೆ ತುಂಬಿಕೊಳ್ತಿರ್ತಾರೆ. ಇನ್ನೊಂದ್ ಕಡೆ ಓವನ್ ಸೇಫ್ಟಿಗೆ ಇರ್ಲಿ ಅಂತ ಶಿಪ್ ನ ಒಳಗಡೆ ಬಂದು ಗನ್ ಗಳನ್ನ ತಗೊಳ್ತಿರ್ತಾನೆ. ಆದ್ರೆ ಹೊರಗಡೆ ವೇಲ್ ಆಯಿಲ್ ಗೆ ಬೆಂಕಿ ಹತ್ಕೊಂಡು ದೊಡ್ಡ ಬ್ಲಾಸ್ಟ್ ಆಗೋಗುತ್ತೆ. ಹೊರಗಡೆ ಇವರೆಲ್ಲರೂ ಎಷ್ಟೇ ಹೊತ್ತು ಕಾದ್ರೂ ಓವನ್ ಬರದೇ ಇರೋದನ್ನ ನೋಡಿ ತುಂಬಾ ಬೇಜಾರು ಮಾಡ್ಕೊಂಡು ಎಲ್ಲರೂ ಹೋಗ್ತಿರ್ತಾರೆ. ಆದ್ರೆ ಇನ್ನು ಕೂಡ ಬದುಕಿರುವಂತ ಓವನ್ ತುಂಬಾ ಕಷ್ಟಪಟ್ಟು ಇವ್ರ ಹತ್ರ ಬಂದಾಗ ಹೋದ ಜೀವ ಇವರಿಗೆ ಮತ್ತೆ ಬಂದಂಗಾಗುತ್ತೆ. ಈಗ ಇವ್ರ ಹತ್ರ ಊಟ ಇರೋದಿಲ್ಲ, ಸರಿಯಾಗಿ ನೀರ್ ಕೂಡ ಇರೋದಿಲ್ಲ. ಅದಕ್ಕೆ ಡಿಸೈಡ್ ಮಾಡ್ತಾರೆ ಸೇಫ್ ಆಗಿರುವಂತ ಜಾಗಕ್ಕೆ ಹೋಗಿ ತಲುಪೋವರೆಗೂ ಎಲ್ಲರೂ ದಿನಕ್ಕೆ ಅರ್ಧ ಲೋಟ ನೀರನ್ನ ಮಾತ್ರ ಕುಡಿಬೇಕು ಅಂತ. ಇದು ತುಂಬಾನೇ ಕಷ್ಟಕರವಾಗಿರುವಂತ ಕೆಲಸ. ಆದ್ರೆ ಇದನ್ನ ಬಿಟ್ಟು ಬೇರೆ ದಾರಿ ಇರೋದಿಲ್ಲ. ಆದ್ರೆ ಓವನ್ ಜಾರ್ಜ್ ನ ಮೇಲೆ ಕೋಪ ಮಾಡ್ಕೊಂಡಿರ್ತಾನೆ. ಯಾಕೆಂತಂದ್ರೆ ಇಲ್ಲಿಗೆ ಬರ್ಬೇಕು ಅಂತ ಅವನೇ ಡಿಸೈಡ್ ಮಾಡಿದ್ದು. ಈಗ ನಮ್ಮ ಈ ಪರಿಸ್ಥಿತಿಗೆ ಅವನೇ ಕಾರಣ ಅಂತ. ಆದ್ರೆ ಇದು ಬೇರೆ ಯಾರಿಗೂ ಗೊತ್ತಿರೋದಿಲ್ಲ. ಇದರಿಂದ ಹೆನ್ರಿ ಓವನ್ಗೆ ಗನ್ ಪಾಯಿಂಟ್ ಮಾಡ್ಬಿಡ್ತಾನೆ. ನಾವೀಗ ಈ ರೀತಿ ಸಿಗಾಕೊಂಡಿರೋದಕ್ಕೆ ಇವನೇ ಕಾರಣ ಅಂತ. ಹಾಗೆ ಮ್ಯಾಥ್ಯೂ ಕೂಡ ಹೆನ್ರಿ ಮೇಲೆ ಗನ್ ಪಾಯಿಂಟ್ ಮಾಡಿರ್ತಾನೆ. ಇದಾದ್ಮೇಲೆ ಎಲ್ಲರೂ ಸೇರಿ ಹೆನ್ರಿನ ಸಮಾಧಾನ ಮಾಡಿ ಗನ್ ಅನ್ನ ಇಸ್ಕೊಳ್ತಾರೆ. ನಂತರ ಇವರ ನರಕದ ದಿನಗಳು ಶುರುವಾಗ್ತವೆ. ದಡ ಸಿಗೋವರೆಗೂ ಊಟ ಇಲ್ದೆ ನೀರಿಲ್ದೆ ನರಳಾಡೋದನ್ನ ಬಿಟ್ಟು ಇವರಿಗೆ ಬೇರೆ ದಾರಿ ಇರೋದಿಲ್ಲ. ಆದ್ರೆ ಯಾವಾಗ ರಾತ್ರಿ ಆಗುತ್ತೋ ಒಂದು ದೊಡ್ಡ ಚಂಡಮಾರುತದ ಮಳೆ ಮಧ್ಯೆ ಸಿಗಾಕೋಬಿಡ್ತಾರೆ. ಏನಾದ್ರೂ ಹಿಡ್ಕೊಂಡು ಜೀವಂತವಾಗಿರೋಣ ಅಂತಂದ್ರೆ ಈ ಸಣ್ಣ ಬೋಟ್ ಗಳಲ್ಲಿ ಏನು ಕೂಡ ಇವರಿಗೆ ಸಿಕ್ತಿರೋದಿಲ್ಲ. ಇದೇ ಸಮಯದಲ್ಲಿ ಮ್ಯಾಥ್ಯೂನ ತಲೆಗೆ ತುಂಬಾ ಜೋರಾಗಿ ಏಟಾಗೋಗುತ್ತೆ. ಇಷ್ಟೆಲ್ಲ ಕಷ್ಟದ ಪರಿಸ್ಥಿತಿಲೂ ಕೂಡ ಇವರು ಗಮನಿಸ್ತಾರೆ. ಆ ವೈಟ್ ವೇಲ್ ಇನ್ನೂ ಕೂಡ ಇವರ ಸುತ್ತಮುತ್ತನೇ ಓಡಾಡ್ತಿರುತ್ತೆ. ನಂತರ ಮಾರನೇ ದಿನ ಎಲ್ಲನೂ ಶಾಂತವಾದ್ಮೇಲೆ ಓವನ್ ಬಂದು ಮ್ಯಾಥ್ಯೂನ ತಲೆಗಾಗಿರುವಂತ ಗಾಯನ ನೋಡ್ತಾನೆ. ತುಂಬಾ ದೊಡ್ಡ ಗಾಯ ಆಗೋಗಿರುತ್ತೆ. ಆದ್ರಿಂದ ನೀರನ್ನ ಕುಡಿಸ್ತಾನೆ. ಇಷ್ಟೆಲ್ಲ ಆಗಿದ್ರು ನನ್ಗೇನು ಆಗಿಲ್ಲ ಅಂತಾನೆ ಮ್ಯಾಥ್ಯೂ ಹೇಳ್ತಿರೋದು. ಆದ್ರೆ ಬೇರೆ ಯಾರಿಗೂ ನಂಬಿಕೆನೆ ಬರ್ತಿರೋದಿಲ್ಲ ಈ ಗಾಯನ ತಡ್ಕೊಂಡು ಇವನು ಜೀವಂತವಾಗಿರ್ತಾನೆ ಅಂತ. ನಂತರ ಪ್ರೆಸೆಂಟ್ ನಲ್ಲಿ ನೋಡಿದ್ರೆ ಥಾಮಸ್ ಕತೆ ಹೇಳೋದನ್ನ ನಿಲ್ಲಿಸ್ಬಿಡ್ತಾನೆ. ನನ್ಗೆ ಇಲ್ಲಿಂದ ಮುಂದೆ ಹೇಳೋದಕ್ ಆಗ್ತಿಲ್ಲ, ಪ್ಲೀಸ್ ಬಿಟ್ಬಿಡಿ ಅಂತ. ಇದರಿಂದ ಹರ್ಮನ್ ಇಲ್ಲಿವರೆಗೂ ಹೇಳಿದ್ರ ಇನ್ನು ಮುಂದೆನೂ ಕೂಡ ಹೇಳಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇವನು ಕೂಡ ಮರ್ಯಾದೆ ಕೊಟ್ಟು ಸರಿ ಅಂತ ಕತೆನ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಈ ರೀತಿ ಇವರೆಲ್ಲರೂ ಶಿಪ್ ಅನ್ನ ಕಳ್ಕೊಂಡು ಸಮುದ್ರದಲ್ಲಿ 34 ದಿನಗಳನ್ನ ಕಳೆದು ಬಿಟ್ಟಿದ್ದಾರೆ. ಇವ್ರ ಹತ್ರ ಇರುವಂತ ಅಲ್ಪ ಸ್ವಲ್ಪ ಬಿಸ್ಕೆಟ್ ಗಳನ್ನ ತಿಂತ ಜೀವನ ಮಾಡ್ತಿರ್ಬೇಕಾದ್ರೆ ಆಗ ಹತ್ರದಲ್ಲಿ ಒಂದು ಐಲ್ಯಾಂಡ್ ಕಾಣಿಸಿ ತುಂಬಾ ಸಂತೋಷದಿಂದ ಆ ಕಡೆ ಹೋಗೋದಕ್ಕೆ ನೋಡ್ತಾರೆ. ಆದ್ರೆ ಓವನ್ಗೆ ಗೊತ್ತಾಗೋಗುತ್ತೆ ಆ ವೈಟ್ ವೇಲ್ ಕೂಡ ಇವರನ್ನ ಫಾಲೋ ಮಾಡ್ತಿದೆ ಅಂತ. ಇದರಿಂದ ಇವನು ಕೂಡ ರೆಡಿ ಮಾಡ್ಕೊಳ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಆ ವೇಲ್ ಬಂದು ಬೋಟ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಇದರಲ್ಲಿ ಎಷ್ಟೋ ಜನ ಸತ್ತೋಗ್ತಾರೆ. ಆದ್ರೆ ಇನ್ನು ಕೂಡ ಬದುಕಿರುವಂತ ಜನರು ಈ ಐಲ್ಯಾಂಡ್ ನ ದಡಕ್ಕೆ ಬಂದು ತಲುಪಿ ಮೊಟ್ಟೆಗಳನ್ನ ತಿಂತಿರ್ತಾರೆ. ಮೀನುಗಳನ್ನು ಕೂಡ ಹಸಿಯಾಗೆ ತಿನ್ಬಿಡ್ತಾರೆ. ಹೇಳ್ಬೇಕು ಅಂತಂದ್ರೆ ಈ ಐಲ್ಯಾಂಡ್ ನೆಲ ಇರುವಂತ ಒಂದು ಸಣ್ಣ ಜಾಗ ಅಷ್ಟೇ. ಇದನ್ನ ಡ್ಯೂಸಿ ಐಲ್ಯಾಂಡ್ ಅಂತ ಕರೀತಾರೆ. ಇನ್ನು ಇವ್ರ ಹತ್ರ ಇವರ ಬೋಟ್ ಗಳು ಇರ್ತವೆ, ಅವುಗಳನ್ನ ರೆಡಿ ಮಾಡ್ತಿರ್ತಾರೆ. ಈ ಸಮಯದಲ್ಲಿ ಓವನ್ ಒಂದು ಗುಹೆ ಒಳಗಡೆ ಬಂದಾಗ ಇಲ್ಲಿರುವಂತ ದೃಶ್ಯ ನೋಡಿ ಅಳೋದಕ್ಕೆ ಶುರು ಮಾಡ್ಬಿಡ್ತಾನೆ. ಯಾವಾಗ ಎಲ್ಲರೂ ಇಲ್ಲಿಗೆ ಬರ್ತಾರೋ ಆಗ್ಲೇ ನಮ್ಗೆ ಗೊತ್ತಾಗೋದು ಈ ಜಾಗದಲ್ಲಿ ತುಂಬಾ ಡೆಡ್ ಬಾಡಿಗಳು ಇದಾವೆ ಅಂತ. ಅಂದ್ರೆ ಇವ್ರಿಗಿಂತ ಮೊದಲು ಒಂದಷ್ಟು ಜನ ಇಲ್ಲಿಗೆ ಬಂದು ಸಿಗಾಕೊಂಡಿದ್ರು. ಯಾರಾದ್ರೂ ನಮ್ಮನ್ನ ಕಾಪಾಡೋದಕ್ಕೆ ಬರ್ತಾರೆ ಅಂತ ಕಾಯ್ತಾನೆ ಸತ್ತೋಗಿದ್ದಾರೆ. ಅದಕ್ಕೆ ನಾವ್ ಆ ರೀತಿ ಕಾಯೋದಕ್ಕಾಗೋದಿಲ್ಲ, ಏನಾದ್ರೂ ಮಾಡ್ಲೇಬೇಕು ಅಂತ ಇವರೆಲ್ಲರೂ ಡಿಸೈಡ್ ಮಾಡ್ತಾರೆ. ಇದಾದ್ಮೇಲೆ ರಾತ್ರಿಯ ಸಮಯದಲ್ಲಿ ಓವನ್ ಜಾರ್ಜ್ ಹತ್ರ ಬಂದಾಗ ಜಾರ್ಜ್ ಇವನ ತಪ್ಪನ್ನ ಒಪ್ಕೊಳ್ತಾನೆ. ಇದೆಲ್ಲ ನನ್ ತಪ್ಪಿಂದಾನೇ ಆಗಿರೋದು ಅಂತ. ಅಷ್ಟೇ ಅಲ್ಲದೆ ಇವರೆಲ್ಲರನ್ನು ಮನೆ ಕರ್ಕೊಂಡು ಹೋಗೋದಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೂ ಕೂಡ ಇವನು ರೆಡಿ ಆಗಿರ್ತಾನೆ. ಇವನ ಈ ಮಾತುಗಳನ್ನ ಕೇಳದಂತ ಓವನ್ ಕೂಡ ಇವನು ಬದಲಾಗಿದ್ದಾನೆ ಅಂತ ನಂಬ್ತಾನೆ. ಮಾರನೇ ದಿನ ಬೋಟ್ ಗಳನ್ನ ತಯಾರು ಮಾಡ್ಕೊಂಡಿರ್ತಾರೆ. ಇವರು ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ 4 ಜನ ಮಾತ್ರ ನಾವ್ ಇಲ್ಲೇ ಉಳ್ಕೋತೀವಿ ಅಂತಾರೆ. ಆ 4 ಜನರಲ್ಲಿ ಮ್ಯಾಥ್ಯೂ ಕೂಡ ಒಬ್ಬ. ಓವನ್ ಮಾತ್ರ ಇದಕ್ಕೆ ಒಪ್ಕೊಳ್ತಿರೋದಿಲ್ಲ. ಇಲ್ಲೇ ಹಾಕಿರ್ತೀಯ ನಡಿ ಅಂತ ಇರ್ತಾನೆ. ಆದ್ರೆ ಇಷ್ಟೊತ್ತಿಗೆ ಮ್ಯಾಥ್ಯೂಗೆ ಅರ್ಥ ಆಗ್ಬಿಟ್ಟಿರುತ್ತೆ ಇವನ ತಲೆಗಾಗಿರುವಂತ ಗಾಯದಿಂದ ಇವನನ್ನ ಕಾಪಾಡೋದಕ್ ಆಗೋದಿಲ್ಲ ಅಂತ. ಅದಕ್ಕೆ ನಾನು ಕೂಡ ಬಂದ್ರೆ ಬೋಟ್ ಜಾಸ್ತಿ ತೂಕ ಆಗುತ್ತೆ ಹೋಗಿ ಅಂತ ಇರ್ತಾನೆ. ಆದ್ರಿಂದ ಓವನ್ ನಾನ್ ಮನೆಗೆ ಹೋಗ್ತಿದ್ದಂಗೆನೆ ನಿಮ್ಗೋಸ್ಕರ ಒಂದು ಬೋಟ್ ಅನ್ನ ಕಳಿಸ್ತೀನಿ ಅಂತ ಮಾತನ್ನ ಕೊಟ್ಟು ಮ್ಯಾಥ್ಯೂನ ಜೊತೆ ಇನ್ನು ಕೂಡ 3 ಜನ ಇಲ್ಲೇ ಇರ್ತೀವಿ ಅಂತ ಒಪ್ಕೊಂಡಿದಾರಲ್ಲ ಅವರೆಲ್ಲರನ್ನು ಕೂಡ ಇಲ್ಲೇ ಬಿಡ್ತಾರೆ. ಮಿಕ್ತವರೆಲ್ಲ 3 ಬೋಟ್ ನಲ್ಲಿ ಇಲ್ಲಿಂದ ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಈ ಸಣ್ಣ ಬೋಟ್ ಗಳಲ್ಲೇ 48 ದಿನಗಳನ್ನ
ಅವನ್ನ ಕಳೆದು ಬಿಡ್ತಾರೆ. ಆದ್ರೆ ಜಾರ್ಜ್ ಅವನ ಟೀಮ್ ನ ಜೊತೆ ಇದ್ದಂತ ಬೋಟ್ ಮಾತ್ರ ಕಾಣಿಸ್ತಿರೋದಿಲ್ಲ, ಎಲ್ಲೋ ಬೇರೆ ಕಡೆ ಹೊಟ್ಟೋಗಿರುತ್ತೆ. ಇದೇ ಸಮಯದಲ್ಲಿ ಓವನ್ ಇರುವಂತ ಬೋಟ್ ನಲ್ಲಿ ನೋಡಿದ್ರೆ ಒಬ್ಬ ವ್ಯಕ್ತಿ ಸತ್ತೋಗಿರ್ತಾನೆ. ಆದ್ರೆ ಅವನನ್ನ ಹೊರಗಡೆ ಬಿಸಾಕೋದಕ್ ಹೋಗೋದಿಲ್ಲ, ಅವನು ನಮ್ಮೆಲ್ಲರ ಪ್ರಾಣನ ಉಳಿಸ್ತಾನೆ ಅಂತ ಓವನ್ ಹೇಳೋದನ್ನ ಕೇಳಿ ಥಾಮಸ್ಗೆ ತುಂಬಾ ಭಯ ಆಗೋಗುತ್ತೆ. ಯಾಕೆಂತಂದ್ರೆ ಓವನ್ ಹೇಳ್ತಿರೋದು ಸತ್ತಿರುವಂತ ವ್ಯಕ್ತಿನ ತಿಂದು ಇವರು ಜೀವಂತವಾಗಿರ್ಬೇಕು ಅಂತ. ಇದರಿಂದ ಎಲ್ಲರಿಗೂ ತುಂಬಾನೇ ಕಷ್ಟ ಆಗುತ್ತೆ. ಥಾಮಸ್ ಅಳ್ತಿರ್ತಾನೆ, ಆದ್ರೆ ಜೀವಂತವಾಗಿರೋದಕ್ಕೆ ಇದನ್ನ ಬಿಟ್ಟು ಇವರಿಗೆ ಬೇರೆ ದಾರಿ ಕೂಡ ಇರೋದಿಲ್ಲ. ನಂತರ ಪ್ರೆಸೆಂಟ್ ಅಲ್ಲಿ ನೋಡಿದ್ರೆ ಥಾಮಸ್ ಇದೇ ವಿಷಯನ ಅಂದ್ರೆ ಇವನು ಮತ್ತೆ ಎಲ್ಲರೂ ಸೇರಿ ಮನುಷ್ಯನ ಮಾಂಸನ ತಿಂದ್ರು ಅಂತ ಬಚ್ಚಿಡೋದಕ್ಕೇನೆ ಇದುವರೆಗೂ ಈ ಸ್ಟೋರಿನ ಯಾರ ಹತ್ರನೂ ಹೇಳಿರ್ಲಿಲ್ಲ. ಅಷ್ಟೇ ಅಲ್ಲದೆ ಇವನ ಹೆಂಡತಿ ಹತ್ರನೂ ಕೂಡ ಹೇಳಿರ್ಲಿಲ್ಲ. ಈ ವಿಷಯ ಏನಾದ್ರೂ ಅವಳಿಗೆ ಗೊತ್ತಾದ್ರೆ ಇವನನ್ನ ಬಿಟ್ಟು ಹೊಟ್ಟೋಗ್ತಾಳೆ ಅಂತ. ಆಗ ಇಷ್ಟೊತ್ವರೆಗೂ ಇಲ್ಲೇ ಬಚ್ಚಿಟ್ಕೊಂಡು ಕಥೆನೆ ಕೇಳ್ತಿದ್ದಂತೆ ಇವನ ಹೆಂಡತಿ ಮುಂದೆ ಬಂದು ಹೇಳ್ತಾಳೆ, ನಿನ್ನ ಪರಿಸ್ಥಿತಿ ಆ ಸಮಯದಲ್ಲಿ ಆ ರೀತಿ ಇತ್ತು, ಅದನ್ನ ನೀನು ಮಾಡ್ಲೇಬೇಕಿತ್ತು. ಅದಕ್ಕೋಸ್ಕರ ನಾನ್ ಯಾಕೆ ನಿನ್ನ ಬಿಟ್ಟು ಹೋಗ್ಲಿ, ನಾನು ಯಾವತ್ತೂ ಬಿಟ್ಟು ಹೋಗೋದಿಲ್ಲ, ನಿನ್ ಜೊತೆನೆ ಇರ್ತೀನಿ ಅಂತ. ಇದನ್ನ ಕೇಳಿ ಇವನಿಗೆ ನೆಮ್ಮದಿ ಆಗುತ್ತೆ. ಕಥೆನ ಕಂಟಿನ್ಯೂ ಮಾಡ್ತಾನೆ. ಓವನ್ ಶಿಪ್ ನಲ್ಲಿರುವಂತ ಎಲ್ಲರ ಪರಿಸ್ಥಿತಿ ತುಂಬಾ ಹದಗೆಟ್ಟೋಗಿರುತ್ತೆ. ಇಂಥ ಪರಿಸ್ಥಿತಿಲೂ ಕೂಡ ಥಾಮಸ್ ಓವನ್ನ ಕೇಳ್ತಿರ್ತಾನೆ, ನಿನ್ಗೆ ಫ್ಯಾಮಿಲಿ ಇದೆಯಾ ಅಂತ. ಓವನ್ ಕೂಡ ಇವನ ಹೆಂಡತಿ ಬಗ್ಗೆ ಹೇಳ್ತಿರ್ತಾನೆ. ಹೀಗೆ ಇವರಿಬ್ರು ಒಬ್ಬರ ಜೊತೆ ಒಬ್ರು ಇವರ ಜೀವನದ ಬಗ್ಗೆ ಶೇರ್ ಮಾಡ್ಕೊಳ್ತಿರ್ತಾರೆ. ಇದಾದ್ಮೇಲೆ 71ನೇ ದಿನ ತುಂಬಾ ದೂರ ಬಂದಿರುವಂತ ಜಾರ್ಜ್ ನ ಬೋಟ್ ನಲ್ಲಿ ತೋರಿಸ್ತಾರೆ. ಇವ್ರ ಹತ್ರನೂ ಕೂಡ ಊಟ ಇಲ್ಲ, ಅದಕ್ಕೆ ಕಡ್ಡಿಗಳನ್ನ ಚೂಸ್ ಮಾಡ್ತಿರ್ತಾರೆ. ಇದರಲ್ಲಿ ಯಾರಿಗೆ ತುಂಬಾ ಚಿಕ್ಕ ಕಡ್ಡಿ ಬರುತ್ತೋ ಅವರು ಸಾಯ್ಬೇಕು, ಅವರ ಮಾಂಸನ ಮಿಕ್ತವರೆಲ್ಲ ತಿನ್ಬೇಕು. ಜಾರ್ಜ್ಗೆ ಚಿಕ್ಕ ಕಡ್ಡಿ ಬರುತ್ತೆ, ಇವನು ಕೂಡ ಸರಿ ಅಂತ ಒಪ್ಕೊಂಡು ಸಾಯೋದಕ್ಕೆ ರೆಡಿ ಆಗಿ ಹೆನ್ರಿಗೆ ಹೇಳ್ತಾನೆ, ನನ್ನ ಶೂಟ್ ಮಾಡಿ ಸಾಯಿಸ್ಬಿಡು ಅಂತ. ಆದ್ರೆ ಹೆನ್ರಿ ಮಾತ್ರ ಇವನನ್ನ ತುಂಬಾ ಗೌರವಿಸ್ತಾನೆ. ಅದಕ್ಕೆ ಶೂಟ್ ಮಾಡೋದಕ್ಕಾಗದೆ ಅವನಿಗೆ ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಇದರಿಂದ ಜಾರ್ಜ್ಗೆ ತುಂಬಾ ಬೇಜಾರಾಗುತ್ತೆ. ಮಿಕ್ತವರೆಲ್ಲ ಹೆನ್ರಿ ಮಾಂಸನ ತಿನ್ನೋದಕ್ಕೆ ಶುರು ಮಾಡ್ತಾರೆ. ನಂತರ ಸ್ವಲ್ಪ ದಿನಗಳಾದ್ಮೇಲೆ ಓವನ್ ಮತ್ತೆ ಜಾರ್ಜ್ ನ ಬೋಟ್ ಗಳು ಮತ್ತೆ ಒಂದಾಗ್ತವೆ. ಆದ್ರೆ ಅವ್ರ ಜೊತೆ ಮತ್ತೊಂದು 3ನೇ ಬೋಟ್ ಇತ್ತಲ್ಲ, ಅದು ಎಲ್ಲೂ ಕಾಣಿಸ್ತಾನೆ ಇರೋದಿಲ್ಲ. ಎಲ್ಲೂ ಹೋಗಿದೆ ಅಂತಾನು ಕೂಡ ಇವ್ರಿಗೆ ಅರ್ಥ ಆಗ್ತಿರೋದಿಲ್ಲ. ಇದೇ ಸಮಯದಲ್ಲಿ ಇವ್ರಿಗೆ ಗೊತ್ತಾಗುತ್ತೆ ಆ ವೈಟ್ ವೇಲ್ ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಿದೆ ಅಂತ. ಇದರಿಂದ ಓವನ್ ಅದನ್ನ ಸಾಯಿಸ್ಬೇಕು ಅಂತ ಎಲ್ಲಾ ತಯಾರನ್ನು ಮಾಡ್ಕೊತಾನೆ. ಆದ್ರೆ ಯಾಕೋ ಇವನ್ ಕೈಲಿ ಸಾಯಿಸೋದಕ್ಕಾಗೋದಿಲ್ಲ, ಇದೆಲ್ಲ ತಪ್ಪು ಅಂತ ಸುಮ್ನಾಗೋಗ್ತಾನೆ. ಆಗ ವೈಟ್ ವೇಲ್ ಕೂಡ ಇವರಿಗೆ ಏನು ಮಾಡದೆ ಇಲ್ಲಿಂದ ಹೊಟ್ಟೋಗುತ್ತೆ. ಅಂದ್ರೆ ಇವರೆಲ್ಲರೂ ಆ ತಿಮಿಂಗ್ಲಗಳನ್ನ ಬೇಟೆ ಆಡೋದಕ್ಕೆ ಹೋಗಿದ್ರಲ್ಲ, ಅದಕ್ಕೆ ಆ ವೈಟ್ ವೇಲ್ ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ಅಷ್ಟೇ. ಹೀಗೆ ನೋಡ್ತಿದ್ದಂಗೆನೆ ಮತ್ತೊಂದ್ಸಲ 2 ಬೋಟ್ಗಳು ಬೇರೆ ಬೇರೆ ಕಡೆಗೆ ಹೊಟ್ಟೋಗ್ತವೆ. ಆದ್ರೆ ಹೀಗೆ ಇರ್ಬೇಕಾದ್ರೆ ಒಂದು ದಿನ ಒಂದು ಶಿಪ್ ನಲ್ಲಿ ಹೋಗ್ತಿರುವಂತ ಒಂದಷ್ಟು ಜನರಿಗೆ ಜಾರ್ಜ್ ನ ಬೋಟ್ ಕಾಣಿಸುತ್ತೆ. ಅದ್ರಲ್ಲಿ ಒಬ್ಬ ವ್ಯಕ್ತಿ ಬದುಕಿರ್ತಾನೆ, ಮನುಷ್ಯರ ಮೂಳೆಗಳೆಲ್ಲ ಇರ್ತವೆ. ಹಾಗೆ ಜಾರ್ಜ್ ಕೂಡ ಇನ್ನೂ ಬದುಕಿರ್ತಾನೆ. ಇದನ್ನ ನೋಡಿ ಶಿಪ್ ನವ್ರಿಗೆ ಭಯ ಆಗೋಗುತ್ತೆ. ಅಂದ್ರೆ ಇಲ್ಲಿ ಜಾರ್ಜ್ ನ ಪ್ರಾಣ ಉಳಿತು ಅಂತ. ಆದ್ರೆ ಇನ್ನೊಂದ್ ಕಡೆ ಇನ್ನೊಂದು ದಿಕ್ನಲ್ಲಿರುವಂತ ಓವನ್ ನ ಬೋಟ್ ನಲ್ಲಿ ನೋಡಿದ್ರೆ ಇಲ್ಲಿರುವಂತ ಪ್ರತಿಯೊಬ್ಬರ ಮೈಯಲ್ಲಿ ಒಂದು ಸ್ವಲ್ಪನೂ ಎನರ್ಜಿ ಅನ್ನೋದೇ ಇರೋದಿಲ್ಲ. ನೀರಿಲ್ದೆ ಹಸಿವಿಂದ ತುಂಬಾನೇ ಒದ್ದಾಡ್ತಿರ್ತಾರೆ. ಆಗ ಪಕ್ಷಿಗಳು ಹಾರಾಡ್ತಿರೋದನ್ನ ನೋಡಿ ಅವ್ರಿಗೊಂದು ನಂಬಿಕೆ ಬರುತ್ತೆ, ಸುತ್ತಮುತ್ತದಲ್ಲೇ ಎಲ್ಲೋ ದಡ ಇದೆ ಅಂತ. ಆಗ ನಮ್ಗೆ ತೋರಿಸ್ತಾರೆ ಇವರ ಬೋಟ್ ನ ಸುತ್ತಮುತ್ತ ತುಂಬಾ ಶಿಪ್ ಗಳೆಲ್ಲ ಓಡಾಡ್ತಿದಾವೆ. ಆದ್ರೆ ಶಿಪ್ ನವರನ್ನ ಕರೆಯೋದಕ್ಕೆ ಇವ್ರ ಹತ್ರ ಶಕ್ತಿನೂ ಕೂಡ ಇರೋದಿಲ್ಲ, ಪ್ರಜ್ಞೆ ತಪ್ಪಿ ಬೆಳಿತಿರ್ತಾರೆ. ಅಂದ್ರೆ ಇವರನ್ನು ಕೂಡ ಕಾಪಾಡಿದ್ರು ಅಂತ. ಇದಾದ್ಮೇಲೆ ಒಂದು ಶಿಪ್ ನವರು ಓವನ್ ಥಾಮಸ್ ಇದ್ದಂತ ಟೀಮ್ ಅವರನ್ನ ಕಾಪಾಡಿ ಸೇಫ್ ಆಗಿ ನಂಟಕೆಟ್ ಐಲ್ಯಾಂಡ್ ಗೆ ಕರ್ಕೊಂಡ್ ಬಂದು ಬಿಡ್ತಾರೆ. ಇಲ್ಲಿ ಓವನ್ ಇವನ ಹೆಂಡತಿ ನೋಡಿ ತುಂಬಾ ಸಂತೋಷ ಪಡ್ತಾನೆ. ಇವನಿಗೊಬ್ಳು ಮಗಳು ಕೂಡ ಹುಟ್ಟಿ ಬೆಳೆದು ಬಿಟ್ಟಿರ್ತಾಳೆ. ಹೇಳ್ಬೇಕು ಅಂತಂದ್ರೆ ಓವನ್ ಮತ್ತೆ ಇವನ ಟೀಮ್ ನವರು 1.5 ಇಂದ 2 ವರ್ಷಗಳ ಕಾಲ ಈ ಸಮುದ್ರದಲ್ಲಿ ಸಿಗಾಕೊಂಡಿದ್ರು. ನಂತರ ಓವನ್ ನ ಎಸೆಕ್ಸ್ ಶಿಪ್ ನ ಓನರ್ಸ್ ಗಳು ಕರೆಸ್ತಾರೆ. ಆಗ ಜಾರ್ಜ್ ಓವನ್ ಗೆ ಹೇಳ್ತಾ ಹೋಗ್ತಾನೆ, ನಾವು ತಿಮಿಂಗ್ಲಗಳನ್ನ ಬೇಟೆ ಆಡೋದಕ್ಕೆ ಹೋಗಿದ್ರಿಂದ ಒಂದು ವೈಟ್ ವೇಲ್ ನಮ್ಮ ಹಿಂದೆ ದ್ವೇಷ ತೀರ್ಸ್ಕೊಳ್ಳೋದಕ್ಕೆ ಬಿದ್ದು ನಮ್ ಜೊತೆ ಈ ರೀತಿ ಎಲ್ಲ ಮಾಡ್ತು ಅಂತ ನಾವು ಯಾರಿಗೂ ಹೇಳ್ಬಾರ್ದಂತೆ. ಆ ರೀತಿ ಹೇಳಿದ್ರೆ ಯಾರು ಕೂಡ ವೇಲ್ ಆಯಿಲ್ ಗಳನ್ನ ತಗೊಂಡ್ ಬರೋದಕ್ಕೆ ಸಮುದ್ರಕ್ಕೆ ಹೋಗೋದಿಲ್ಲ. ಇದರಿಂದ ವೇಲ್ ಆಯಿಲ್ ನ ಡಿಮ್ಯಾಂಡ್ ಕೂಡ ಕಮ್ಮಿ ಆಗೋಗುತ್ತೆ ಅಂತ ಈ ಓನರ್ಸ್ ಗಳು ಹೇಳ್ತಿದ್ದಾರೆ ಅಂತ ಜಾರ್ಜ್ ಹೇಳಿದ್ರೆ ಓವನ್ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನಾವು ಅನುಭವಿಸಿರೋದನ್ನ ನೀವ್ ಯಾರು ನೋಡಿಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದೀರಾ. ಸತ್ಯ ಏನಿದ್ಯೋ ಅದು ಎಲ್ಲರಿಗೂ ಗೊತ್ತಾಗ್ಬೇಕು ಅಂತ ಹೇಳ್ತಿದ್ದಂಗೆನೆ ಈ ಓನರ್ಸ್ ಗಳು ಓವನ್ ನ ಕಂಪನಿಯಿಂದಾನೇ ತೆಗೆದಾಕ್ಬಿಡ್ತಾರೆ. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಓವನ್ ಜಾರ್ಜ್ಗೆ ಹೇಳ್ತಾನೆ, ನೀನು ಕೂಡ ಸುಳ್ಳು ಹೇಳೋದಕ್ಕೆ ಹೋಗ್ಬೇಡ ಅಂತ. ಅಲ್ಲಿಂದ ಓವನ್ ಹೊರಗಡೆ ಬರ್ತಿದ್ದಂಗೆನೆ ಥಾಮಸ್ ಇವನ ಹತ್ರ ತುಂಬಾ ಸಂತೋಷದಿಂದ ಬರ್ತಾನೆ. ಇವನಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಅದಕ್ಕೆ ಹೇಳ್ತಾನೆ, ಇಷ್ಟು ತಿಂಗಳುಗಳ ಕಾಲ ನಿಮ್ ಜೊತೆ ಇದ್ದಿದ್ದು ನನ್ಗೆ ಸಂತೋಷ ಆಯ್ತು ಅಂತ. ಅದಕ್ಕೆ ಓವನ್ ಕೂಡ ನೆನಪಿಗೆ ಅಂತ ಒಂದು ಪಿನ್ ಅನ್ನ ಗಿಫ್ಟ್ ಆಗಿ ಇವನಿಗೆ ಕೊಡ್ತಾನೆ. ಅದೇ ಕೊನೆ ಥಾಮಸ್ ಓವನ್ ನ ನೋಡಿತು. ಅದಾದ್ಮೇಲೆ ಅವನು ಕಾಣಿಸ್ಕೊಳ್ಳೇ ಇಲ್ಲ. ಇನ್ನೊಂದ್ ಕಡೆ ಜಾರ್ಜ್ ನ ಕೋರ್ಟ್ ನಲ್ಲಿ ಕರೆಸಿ ನಿಮ್ ಜೊತೆ ಸಮುದ್ರದಲ್ಲಿ ಏನಾಯ್ತು ಅಂತ ಕೇಳಿದಾಗ ಇವನು ಯಾವುದೇ ತರದ ಮುಚ್ಚುಮರೆ ಇಲ್ಲದೆ ಸುಳ್ಳನ್ನ ಹೇಳ್ದೆ ನಿಜ ಹೇಳ್ಬಿಡ್ತಾನೆ. ಒಂದು ವೈಟ್ ವೇಲ್ ನಮ್ಮ ಮೇಲೆ ದ್ವೇಷ ತೀರಿಸ್ಕೊಳ್ಳೋದಕ್ಕೆ
ಮಟ್ಟಕ್ಕೆ ಬಂತು ಅಂತ. ಇದರಿಂದ ವೇಲ್ ಆಯಿಲ್ ನ ಡಿಮ್ಯಾಂಡ್ ಕಮ್ಮಿ ಆಗೋಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇದೆಲ್ಲ ಆದ್ಮೇಲೆ ಜಾರ್ಜ್ ಆ ವೈಟ್ ವೇಲ್ ನ ಹುಡ್ಕೊಂಡು ಸಮುದ್ರಕ್ಕೆ ಹೋಗ್ತಾನೆ. ಆದ್ರೆ ಎಲ್ಲೂ ಕೂಡ ಅದು ಇವನಿಗೆ ಸಿಗೋದೇ ಇಲ್ಲ. ಇನ್ನೊಂದ್ ಕಡೆ ಓವನ್ ಮ್ಯಾಥ್ಯೂಗೆ ಮಾತು ಕೊಟ್ಟಿರೋ ರೀತಿನೇ ಡ್ಯೂಸಿ ಐಲ್ಯಾಂಡ್ ಗೆ ಒಂದು ಬೋಟ್ ಅನ್ನ ಕಳಿಸ್ತಾನೆ. ಆದ್ರೆ ಮ್ಯಾಥ್ಯೂ ಸತ್ತೋಗಿದ್ದ. ಅವನ ಜೊತೆ ಮಿಕ್ಕ 3 ಜನ ಇದ್ರಲ್ಲ, ಅವ್ರು ಮಾತ್ರ ಬದುಕಿದ್ರು ಅಂತ ಥಾಮಸ್ ಹರ್ಮನ್ ಗೆ ಹೇಳ್ತಿರ್ತಾನೆ. ಈ ರೀತಿ ಹೇಳ್ತಾ ಕತೆನ ಕೊನೆಗೂ ಮುಗಿಸ್ತಾನೆ. ಇದರಿಂದ ಹರ್ಮನ್ ಕೂಡ ತುಂಬಾ ಸಂತೋಷವಾಗಿ ಇವನಿಗೆ ಹೇಳ್ತಾನೆ, ನೀವೇನು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ನೀವು ಮಾಂಸ ತಿಂದಿದ್ರ ಬಗ್ಗೆ ಬುಕ್ ನಲ್ಲಿ ಜಾಸ್ತಿ ಬರೆಯೋದಕ್ಕೆ ಹೋಗೋದಿಲ್ಲ ಅಂತ. ನಂತರ ದುಡ್ಡನ್ನ ಕೊಡ್ತಿದ್ರೆ ಥಾಮಸ್ ಬೇಡ ಅಂತ ಇರ್ತಾನೆ. ಆದ್ರೆ ನನಗ್ ಬೇಕು ಅಂತ ಇವನ ಹೆಂಡತಿ ಇಸ್ಕೊತಾಳೆ. ಇಲ್ಲಿ ಥಾಮಸ್ ಇಷ್ಟು ವರ್ಷ ಈ ಕತೆನ ಇವನ ಒಳಗಡೆನೆ ಬಚ್ಚಿಟ್ಕೊಂಡಿದ್ದ. ಈಗ ಈ ಕತೆನ ಇವನಿಗೆ ಹೇಳಿರೋದ್ರಿಂದ ಒಳ್ಳೆ ರೀತಿ ಫೀಲ್ ಆಗ್ತಿರುತ್ತೆ. ಇದಾದ್ಮೇಲೆ ಹರ್ಮನ್ ಥಾಮಸ್ ಸ್ಟೋರಿನ ಒಂದು ಬುಕ್ ಆಗಿ ಕ್ಲೀನ್ ಆಗಿ ಬರೆದು ಪಬ್ಲಿಷ್ ಮಾಡ್ದ. ಆ ಬುಕ್ ಫೇಮಸ್ ಕೂಡ ಆಗೋಯ್ತು ಅಂತ ನಮಗೆ ಗೊತ್ತಾಗುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿನ ನೋಡ್ತಿರ್ಬೇಕಾದ್ರೆ ಒಂದು ಹೊಸ ತರದ ಎಕ್ಸ್ಪೀರಿಯನ್ಸ್ ನನಗಾಯ್ತು. ಆ ತರ ಎಕ್ಸ್ಪೀರಿಯನ್ಸ್ ನಿಮ್ಗೂ ಕೂಡ ಆಯ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೌದು, ನನಗೂ ಕೂಡ ಒಂದು ಡಿಫರೆಂಟ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.